ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಈ ಸರಿ ಕಪ್ಪು ನಮ್ಮದೇ, ಈ ಸರಿ ಕಪ್ಪು ನಮ್ಮದೇ, ಈ ಸರಿ ಕಪ್ಪು ನಮ್ಮದೇ ಅಂತ ಅಂದ್ಕೊಂಡು ಇವತ್ತಿನ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂತಂದರೆ, ಒಂದು ಅನ್ಪ್ಲಾನ್ಡ್ ಅಂದರೆ ಒಂದು ಯೋಜನೆ ಈ ಥರ ಮಾಡಬೇಕು, ಒಂದು ಪರೇಡ್ ಮಾಡ್ತೀವಿ, ಒಂದು ವಿಜಯೋತ್ಸವವನ್ನು ಆಚರಿಸ್ತೀವಿ ಅಂತ ಅಂದ್ಕೊಂಡರು. ಒಂದು ಪ್ಲಾನ್ ಇಲ್ಲ, ಏನಿಲ್ಲ, ಅನ್ಪ್ಲಾನ್ಡು ಒಂದಿದು ಕಾರ್ಯಕ್ರಮ ಹಮ್ಮಿಕೊಳ್ಳೋದು. ಅವರು ತೆವಲು ತೀರಿಸ್ಕೊಳಕ್ಕೋ ಅಥವಾ ಅವರ ಒಂದು ಅಡ್ವರ್ಟೈಸ್ಮೆಂಟಿಗೋ, ನಾನು ಆರ್ ಸಿ ಬಿಗಾಗಲಿ, ಆರ್ ಸಿ ಬಿ ಅಭಿಮಾನಿಗಳಿಗಾಗಲಿ, ಆರ್ ಸಿ ಬಿ ತಂಡಕ್ಕಾಗಲಿ ಹೇಳ್ತಾ ಇಲ್ಲ. ಈಗ ಗೌರ್ಮೆಂಟು ಒಂದು ಮಾಡ್ತು, ಪರೇಡ್ ಮಾಡೋದಕ್ಕಿಂತ ಮೊದಲು ಒಂದು ವಿಧಾನಸೌಧ ಮುಂದೆ ನಾವು ಸನ್ಮಾನ ಮಾಡ್ತೀವಿ, ಮಾಡಲಿ, ಮಾಡೋದಕ್ಕೆ ಬೇಡ ಅನ್ನಲ್ಲ. ಇವತ್ತು ಅದರಿಂದ ಈಗ ಟಿ ವಿ ನೋಡಿರ್ಬೋದು ನೀವು, ಆಲ್ಮೋಸ್ಟು ಸಾವುಗಳು ಅದು ಪಾಪ ಕಾಲು ತುಳಿದಕ್ಕೆ ಆಗಿದ್ದಾವೆ. ಇದಕ್ಕೆ ಹೊಣೆಗಾರರು ಯಾರು ಆಗ್ತಾರೆ ಅಂತ ಒಂದು ಪ್ರಶ್ನೆ ಬಂತು ಅಂತಂದರೆ, ಒಂದು ಪ್ಲಾನ್ ಇಲ್ಲ. ಅವರು ಫಸ್ಟಿಗೆ ಏನು ಹೇಳಿದ್ರಪ್ಪ ಅಂತಂದರೆ, ಒಂದು 3-3:30 ಸುಮಾರಿಗೆ ವಿಧಾನಸೌಧ ಹತ್ರ ಬರೋದು, ಅಲ್ಲಿಂದ ಸನ್ಮಾನ ಮಾಡಾದ್ಮೇಲೆ ಪರೇಡ್ ಮೂಲಕ ಸ್ಟೇಡಿಯಮಿಗೆ ಕರ್ಕೊಂಡು ಹೋಗೋದು ಅಂತ ಮಾಹಿತಿ ಕೊಟ್ಟರು ಫಸ್ಟಿಗೆ. ಅದಾದಮೇಲೆ ಇಲ್ಲ, ಓಪನ್ ಬಸ್ಸಲ್ಲಿ ಬೇಡ ಅಂಥೇಳಿ ತೀರ್ಮಾನ ಚೇಂಜ್ ಮಾಡಿದರು. ಆಮೇಲೆ ಆ ಹೋಟ್ಲ್ ಹತ್ರ ಹೋಯ್ತು, ಹೋಟ್ಲಿಂದ ವಿಧಾನಸೌಧ ಹತ್ರ ಬಂದರು. ವಿಧಾನಸೌಧ ಹತ್ರ ಲಿಟ್ರಲಿ ಹೆಂಗಾಯ್ತು ಅಂತಂದರೆ, ನಾವಲ್ಲಿಗೆ ಹೋಗ್ದಂಗಿದ್ರು ಟಿ ವಿಲೇ ನೋಡಿದ್ವಿ, ಆ ಒಂದು ಸನ್ಮಾನ ಮಾಡೋದು ಒಬ್ಬರ ಕಣ್ಣಿಗೂ ಕಾಣ್ತಾ ಇಲ್ಲ. ಎಲ್ಲ ಇವರೇ ಮುದ್ರಿಕೊಂಡ್ಬಿಟ್ಟಿದ್ದಾರೆ. ಯಾರು ಅಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು, ಅಕ್ಕಪಕ್ಕದವರು, ಅವರು ಇವರು ಇವರೇ ಸನ್ಮಾನ ಮಾಡ್ತಿದ್ದಾರೆ. ಹಂಗಿತ್ತು ಅಂತಂದರೆ ಇವ್ರು ಮನೆಗೆ ಕರೆಸಿ ಮನೆಯಲ್ಲೇ ಸನ್ಮಾನ ಮಾಡ್ಕೋಬೋದಿತ್ತು. ಇವರು ಸನ್ಮಾನ ಮಾಡೋಕ್ಕೆ ಅಂತ ಕರೆಸಿದ್ರು ಯಾರನ್ನ, ಆರ್ ಸಿ ಬಿ ತಂಡದವ್ರನ್ನ. ಬಂದರು, ಸನ್ಮಾನ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಅಲ್ಲಿ ಏನೂ ಕಾಣ್ತಾ ಇಲ್ಲ. ಸನ್ಮಾನ ಮಾಡ್ತಿದ್ದಾರೆ, ಅಟ್ಲೀಸ್ಟ್ ಒಬ್ಬ ಒಂದು ಆಟಗಾರರಿಗೆ ಸನ್ಮಾನ ಮಾಡೋದು, ಅವ್ರಿಗೆ ಒಂದು ಪೇಟ, ಮೈಸೂರು ಪೇಟ ಇಡೋದಾಗಲಿ, ಅವರಿಗೆ ಒಂದು ಹಾರ ಹಾಕಿರೋದಾಗಲಿ, ಶಾಲು ಹೊಚ್ಚಿರೋದಾಗಲಿ ಯಾವುದು ಕಾಣ್ತಾ ಇಲ್ಲ. ಸಾವಿರಾರು ಜನ ಅಲ್ಲಿ ನಿಂತಿದ್ದಾರೆ, ಅವ್ರಿಗೆ ಕಾಣೋದು ಬೇಡ, ಅಟ್ಲೀಸ್ಟ್ ಆ ಟಿ ವಿಲಾದ್ರೂ ನೋಡೋಕ್ಕಾದ್ರೂ ಯಾರ್ಯಾರ ಕಣ್ಣಿಗೂ ಕಾಣಿಸಿಲ್ಲ. ಎಲ್ಲ ಇವರೇ ಮೂತ್ರಿಕೆಂದ್ರು, ಇವರೇ ಸನ್ಮಾನ ಮಾಡಿದರು. ಹಂಗಿತ್ತು ಅಂತಂದರೆ ಪಬ್ಲಿಕ್ಕಿಗೆ ಆಕರ್ಸ್ಬೇಕಿತ್ತು, ಅವ್ರ ಮನೆಗಳಿಗೆ ಕರ್ಸ್ಕೊಂಡು ಸನ್ಮಾನ ಮಾಡಬೇಕಿತ್ತು. ಒಂದು ಯೋಜನೆ ಇಲ್ಲದೆ ಇದಕ್ಕೆ ಹೊಣೆಗಾರರು ಸರ್ಕಾರ ಅನ್ಬೋದಾ ಅಥವಾ ಆರ್ ಸಿ ಬಿ ಅಂತ ಅನ್ಬೋದಾ? ಆರ್ ಸಿ ಬಿ ಅಂತ ಅನ್ನೋಕ್ಕಾಗಲ್ಲ. ಯಾಕೆಂತಂದರೆ ಇವು ಸರ್ಕಾರದವರು ಹೇಳ್ದ ರೀತಿ ಆರ್ ಸಿ ಬಿ ಹೇಳ್ತು. ಅವರು ಪರ್ಮಿಷನ್ ಕೊಟ್ಟ ಮೇಲೆ ಇವರು ಒಪ್ಕೊಂಡಿದ್ದು, ಅವರು ರಿಕ್ವೆಸ್ಟ್ ಮಾಡಿದ್ರು, ಇವರು ಪರ್ಮಿಷನ್ ಕೊಟ್ಟರು. ಮುಂಬೈ ಇಂಡಿಯನ್ಸು ಒಂದ್ಸರಿ ಇದೇ ಥರ ಗೆದ್ದಾಗ ಅವರು ಪರೇಡ್ ಮೂಲಕ ಒಂದು ನಕ್ಷೆ ಕೊಟ್ಟರು, ಒಂದು ರೂಟ್ ಮ್ಯಾಪ್ ಅಂತ ಹೇಳ್ಕೊಟ್ರು. ಆ ರೂಟ್ ಮ್ಯಾಪ್ ಮೂಲಕ ಒಂದು ಪರೇಡ್ ಮಾಡಿದರು. ಹಂಗಾಗಿ ಜನ ಆವವ ಕ್ಷೇತ್ರದ ಆವವ ಒಂದು ಏರಿಯಾದ ಜನಗಳು ಅಲ್ಲಲ್ಲೇ ಒಂದು ಆಟಗಾರರನ್ನ ನೋಡಿ ಕಣ್ ತುಂಬ್ಕೊಂಡು ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಬೆಂಗಳೂರಲ್ಲೂ ಅದೇ ಥರ ಒಂದು ಪ್ಲಾನ್ ಮಾಡ್ಬೋದಿತ್ತು. ಒಂದು ನಕ್ಷೆಯನ್ನು ಕೊಟ್ಟು, ಮ್ಯಾಪ್ ಕೊಟ್ಟು, ಇದೇ ಥರ ಬಸ್ ಬರಬೇಕು, ಆರ್ ಸಿ ಬಿ ನಾಯಕ ಇದು ಆಟಗಾರರನ್ನ ನೋಡಿ ಎಲ್ಲರೂ ವಿಶಸ್ ಮಾಡ್ತಾರೆ. ಅದಾದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೊನೆಗೆ ಫಸ್ಟೇ ಪ್ರೀ ಪ್ಲ್ಯಾನ್ ಮಾಡಿ ಇಷ್ಟೇ ಜನನ್ನ ಒಳಗೆ ಬಿಟ್ಟು ಇನ್ನು ಉಳಿದವ್ರನ್ನೆಲ್ಲ ಕ್ಲೋಸ್ ಮಾಡಿ, ಗೇಟ್ಗಳನ್ನ ಕ್ಲೋಸ್ ಮಾಡಿ ಒಂದು ಬಿಗಿ ಭದ್ರತೆ ಮೂಲಕ ಮಾಡ್ಬೋದಿತ್ತು. ಆರ್ ಸಿ ಬಿ ಅಭಿಮಾನ ಎಷ್ಟಿದೆ ಅಂತೇಳಿ ಗೊತ್ತಿದ್ರು ಕೂಡ ಇವರು ಒಂದು ಪ್ರೀ ಪ್ಲಾನ್ ಇಲ್ದಲೇ ಮಾಡಿ ಇಷ್ಟೆಲ್ಲ ಆಗ್ತೈತೆ ಅಂತಂದಮೇಲೆ ಇದಕ್ಕೆ ಯಾಕೆ ಒಂದು ನಿಯೋಜನೆ, ಒಂದು ಸರಿಯಾದ ಪ್ರೀ ಪ್ಲಾನ್ ಮಾಡಲಿಲ್ವಾ? ಇದಕ್ಕೆ ಕಾರಣಕರ್ತರು ಯಾರು ಅಂತೇಳಿ ನೋಡಿ, ಯೋಚನೆ ಮಾಡಿ ನೋಡಪ್ಪ. ಆರ್ ಸಿ ಬಿ ಅಭಿಮಾನ 18 ವರ್ಷಗಳ ನಂತರ ಆರ್ ಸಿ ಬಿ ಅಭಿಮಾನಿಗಳು ಒಂದು ಹರ್ಷೋದ್ಗಾರ ಮಾಡುವಂಥ ಸಂದರ್ಭದಲ್ಲಿ ಈ ಥರ ಸಾವಾಯಿತು. ಅಭಿಮಾನಿಗಳು ಹುಚ್ಚುತನದ ಅಭಿಮಾನಿಗಳು, ತೊಂದರೆ ಇಲ್ಲ, ಹುಚ್ಚುತನದ ಅಭಿಮಾನ ಅನ್ನೋಕ್ಕಾಗಲ್ಲ. ಯಾಕೆಂತಂದರೆ
ವಯಸ್ಸು ಏಜಲ್ಲಿ ಚಿಕ್ಕಾದಂಥವ್ರಿಗೆ ಹುಚ್ಚ ಅಭಿಮಾನ ಇದ್ದೇ ಇರುತ್ತೆ. ಆಲ್ಮೋಸ್ಟು 18 ವರ್ಷ ಒಂದು ಅಭಿಮಾನವನ್ನು ಇಟ್ಕೊಂಡು ಕಪ್ ಗೆದ್ದಾರೆ ಅಂತಂದ್ರೆ ಇರಲೇಬೇಕಾದ್ದು. 17-18 ವರ್ಷ ಇಟ್ಕೊಂಡಿದ್ದನ್ನ ಅಭಿಮಾನ ತೋರಿಸ್ತಾರೆ. ಜನ ಒಂದೇ ಸರಿ ಬಂದರೆ ಯಾವ ಥರ ಕಂಟ್ರೋಲ್ ಮಾಡೋದು? ಇವರೆಲ್ಲ ಇದೇನೋ ಹೇಳ್ತಾರಲ್ಲ, ಅದೆಲ್ಲ ಈ ಮುಗ್ಗಿದ ಮೇಲೆ ಇವರು ಗೇಟ್ ಹಾಕಕ್ಕೆ ಹೋದ್ರು ಅಂತ, ಆ ಥರ ಆಗ್ಬಿಡ್ತು ಇವತ್ತಿಂದು. ಅಪ್ಪ ಒಂದು ಚಿಕ್ಕ ಹುಡುಗ ಉಸಿರಾಟ ತೊಂದರೆಯಿಂದ ಅದೇನೋ ತೀರ್ಕೊಳ್ತೇನೋ ಗೊತ್ತಿಲ್ಲ. RCB ಟೀಮ್ಗಾಗಲಿ ಅಭಿಮಾನವನ್ನಾಗಲಿ ಅಭಿಮಾನಿಗಳಿಗಾಗಲಿ ಇದನ್ನ ಭಾರ ಹೊರ್ಸೋಕ್ಕಾಗಲ್ಲ ಇದನ್ನ. ಬಟ್ ಪ್ರೀ ಪ್ಲಾನ್ ಇಲ್ದಲೆ ಮಾಡಿದ್ದು ತಪ್ಪು. ಅದರಲ್ಲೂ ವಿಧಾನಸೌಧ ಹತ್ರ ಕರೆಸಿ ಒಂದು ಪ್ಲಾನ್ ಇಲ್ದಲೆ ಅಲ್ಲಿಂದ ಅಲ್ಲಿ ಸ್ಟೇಡಿಯಂ ಹತ್ರ ಹೋಗೋದು, ಅದೇನು ಒಂದು ಯೋಜನೆ ಇಲ್ದದ್ದು ಮಾಡಿದರು.